ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಲಂಚಾವತಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ. ಅದು ಕೂಡ ಸಚಿವರಾಗಿರುವಂತಹ ಮಹದೇವಪ್ಪ ಅವರ ಕ್ಷೇತ್ರ ಟಿ ನರಸೀಪುರದಲ್ಲಿ ನಡೆದಂತಹ ಲಂಚಾವತಾರ ಇದು. ಈ ಸ್ವತ್ತನ್ನ ಮಾಡಿಕೊಡೋದಕ್ಕೆ ಪಿಡಿಒ ಹಣಕ್ಕೆ ಡಿಮ್ಯಾಂಡ್ ಇಟ್ಟಂತಹ ಘಟನೆ ನಡೆದಿದೆ. ಹಣಕ್ಕೆ ಬೇಡಿಕೆ ಇಟ್ಟಂತಹ ಮುತ್ತಲವಾಡಿ ಪಿಡಿಒ ನಿರ್ಮಲ 3,000 ರೂಪಾಯಿ ಹಣ ಪಡೆಯುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. 3,000 ರೂಪಾಯಿ ಎಲ್ಲ ಸಾಕಾಗಲ್ಲ, ಇನ್ನೂ ಜಾಸ್ತಿ ಬೇಕು, ತುಂಬ ಕೆಲಸ ಇದೆ ಅಂಥೇಳಿ ನಿರ್ಮಲಾ ಅವರು ವಿಡಿಯೋದಲ್ಲಿ ಹೇಳಿರುವಂಥದ್ದು. ಈಗ ಇದೇ ಲಂಚಾವತಾರದ ವಿಚಾರ ಮೈಸೂರು ಜಿಲ್ಲೆಯಲ್ಲಿ ಸದ್ದು ಮಾಡ್ತಾ ಇದೆ. ಈ ಸ್ವತ್ತನ್ನು ಮಾಡಿಸಿಕೊಡುವುದಕ್ಕೆ ಪಿಡಿಒ ಹಣಕ್ಕೆ ಇಟ್ಟಂತಹ ಡಿಮ್ಯಾಂಡ್ ಇದೆ. ಇದೇ ವಿಡಿಯೋ ಇವರೇ ಪಿಡಿಒ ನಿರ್ಮಲಾ ಕೊಡ್ತೀನಿ ನಾಳೆ. ಇಲ್ಲ ಕಣಪ್ಪ, ಅದು 3 ಲಾಗಿನ್ ಇದೆ, ಒಬ್ರದಲ್ಲ. ಎಷ್ಟಿದೆ ಸೆಕ್ರೆಟ್ರಿ ಪಿಡಿಒ 3 ಲಾಗಿನ್ ಇದೆ. 3 ಕೆಲಸ ಹಿಡಿಯುತ್ತೆ. ಈಗ ಏನಾಗಿದೆ, ವೆಬ್ಸೈಟ್ ಎಲ್ಲ ಬಿಸಿ. ಒಂದು ಈ ಸತಿ ಒಂದು ದಿನ ಬೇಕು, ಒಂದು ಈ ಸತಿ ಮಾಡೋಕ್ಕೆ. ಬೇರೆ ಕೆಲಸ ಎಲ್ಲ ಬಿಟ್ಬಿಟ್ಟು ನಾವು ಇದ್ದೇ ಮಾಡಬೇಕು. ತುಂಬ ರಿಸ್ಕ್ ಇದೆ. ಈಗ ಮೊದಲು ಥರ ಇಲ್ಲ, ಪಟ ಅಂತ ಆಗಲ್ಲ. ಹಂಗಾಗಿ ಅಷ್ಟೇ, ಬೇರೆದೆಲ್ಲ ಮಾಡಿ ಬ್ಯಾಲೆನ್ಸ್ ಮಾಡಬೇಕಲ್ವ. ಈಗ ನಾಳೆ ರೆಡಿ ಆಯ್ತದೆ ಮೇಡಮ್. ನಾಳೆ ನಾಳಿದ್ದಾಗಲ್ಲ, ನಾಳೆ ರಜೆ ಇದೆ. ನಾಳೆ ನಮ್ದು ಸ್ಪೋರ್ಟ್ಸ್ ಇದೆ. ಇವತ್ತು ಒಂಚೂರು ಅರ್ಧ ಇದು ಮಾಡಿದರೆ ನಾಳೆ ರೆಡಿ ಮಾಡಿಸ್ಬಿಡಿ ಮೇಡಮ್. ಒಟ್ಟಿಗೆ ಕೊಟ್ಬಿಡ್ತೀನಿ ಅಂತೀವಿ. ಮಂಗಳವಾರ ಬುಧವಾರ ಬನ್ನಿ. ಮಂಗಳವಾರ ಬರ್ತೀನಿ. ಫೋನ್ ನಂಬರ್ ಬರ್ದಿದ್ದೀರಲ್ಲಿ? ಇಲ್ಲ ಮೇಡಮ್, ಹೇಳ್ತೀನಿ. ಆಧಾರ್ ಕಾರ್ಡಲ್ಲಿ ಇದೆಯಲ್ವಾ? ಆಧಾರ್ ಕಾರ್ಡಲ್ಲಿ ನಂಬರ್ ಇಲ್ಲ, ಅದು ನಾನು ನಂಬರ್ ಹೇಳ್ತೀನಿ ಅಂತ ಹೇಳಿ. ಹೇಳಿ ಬರ್ತೀನಿ. ಮಂಗಳವಾರ ಅಂದ್ರಿ ಏನು ಜಿ ಪಿ ಸರ್ ರಾಜಮ್ಮ ಶಿವಮೊಗ್ಗ. ಈ ಸ್ವತ್ತು ಅಂದ್ರೇನು? ನಮ್ಮ ದಾಖಲೆಗಳನ್ನು ಡಿಜಿಟಲೀಕರಣದಲ್ಲಿ, ಅಂದರೆ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣದಲ್ಲಿ ಒದಗಿಸುವಂತಹ ಒಂದು ವ್ಯವಸ್ಥೆ. ಜನರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಇದನ್ನು ತರಲಾಗಿದೆ. ಇದನ್ನು ಮಾಡಿಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತಂತೆ ಪಿಡಿಒ ಮೇಡಮ್ಗೆ. ಅದಕ್ಕಾಗಿ ಇನ್ನೂ ದುಡ್ಡು ಜಾಸ್ತಿ ಬೇಕು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿರುವಂತಹ ವಿಡಿಯೋ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ KP ನಾಗರಾಜ್ ಜಾಯ್ನ್ ಆಗ್ತಾ ಇದ್ದಾರೆ. KP ನಾಗರಾಜ್, ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವರು ಧನದಾಹಿಗಳು ಅಂಥೇಳಿ, ಅಂದರೆ ಜನರ ಕೆಲಸ ಮಾಡೋದಕ್ಕಂತ ಸರ್ಕಾರ ಇವರನ್ನು ನೇಮಿಸಿದೆಯೋ ಅಥವಾ ರಕ್ತ ಹೀರೋದಕ್ಕೆ ಏನಾದರೂ ನೇಮಿಸಿದೆಯಾ ಅಂತ? ಏನಾಗಿದೆ ಈ ಸುತ್ತಿನ ವಿಚಾರದಲ್ಲಿ ಈಗ ಅಧಿಕಾರಿಗಳು ಅದನ್ನೇ ಒಂದು ದೊಡ್ಡ ಬಂಡವಾಳ ಆಗಿ ಮಾಡ್ಕೊಂಡಿರುವಂತಹ ಲಕ್ಷಣಗಳೇ ಕಾಣ್ತಾ ಇದ್ದಾವೆ. ಈ ಸ್ವತ್ತು ಇರುವಂತಹದ್ದು ಜನರ ಅನುಕೂಲಕ್ಕೋಸ್ಕರವಾಗಿ ಮಾಡಿದಂತದ್ದು, ಅಂದ್ರೆ ಜನರ ಆಸ್ತಿಗಳನ್ನ ಡಿಜಿಟಲೀಕರಣ ಮಾಡುವಂತ ದೃಷ್ಟಿಯಿಂದಾಗಿ ಮಾಡಿರುವಂತದ್ದು. ಆದ್ರೆ ಅದನ್ನೇ ಇವರ ವ್ಯಾಪಾರದ ದಂಧೆಗಳಾಗಿ ಮಾಡ್ಕೊಂಡಿರುವಂತದ್ದು. ಮೈಸೂರಿನ ಟಿ ನರಸೀಪುರದಲ್ಲಿರುವಂತಹ ಪಿಡಿಒ ಈ ರೀತಿಯಾಗಿ ಒಂದು ಮನೆಯ ದಾಖಲೆಗಳನ್ನ ಈ ಸ್ವತ್ತು ಮಾಡಿಕೊಡುವಂತಹ ವಿಚಾರದಲ್ಲಿ 3,000 ರೂಪಾಯಿನ ಕೇಳುವಂಥದ್ದು. 3,000 ರೂಪಾಯಿನ ಕೊಟ್ಟರು ಕೂಡ ಇದು ಕಡಿಮೆ ಆಗುತ್ತೆ. ಯಾಕಂದ್ರೆ 3 ಜನ ನಾವು ಲಾಗಿನ್ ಮಾಡಬೇಕು, ಕಾರ್ಯದರ್ಶಿ ಪಿಡಿಒ ಎಲ್ಲರೂ ಲಾಗಿನ್ ಮಾಡಬೇಕು ಅನ್ನುವಂತಹ ಸಂಭಾಷಣೆಯನ್ನ ಇವ್ರು ಹೇಳ್ತಾರೆ. ಪಿಡಿಒ ನಿರ್ಮಲಾ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ವಿಷಯವನ್ನ ಈ ಸ್ವತ್ತು ಮಾಡಿಸ್ಕೊಳ್ಳೋಕೆ ಹೋಗಿದ್ದಂತಹ ಗ್ರಾಹಕರೇ ವಿಡಿಯೋವನ್ನ ಮಾಡಿರುವಂತಹದ್ದು. ಅಲ್ಲಿಗೆ ಇದು ಕೇವಲ ಇದೊಂದೇ ಪಿಡಿಒದ ಕತೆ ಅಲ್ಲ, ಬಹಳಷ್ಟು ಪಿಡಿಒಗಳು ಈ ರೀತಿಯಾಗಿ ಈ ಸ್ವತ್ತಿನ ವಿಚಾರದಲ್ಲಿ ಹಣವನ್ನ ಮಾಡ್ತಾ ಇರುವಂತಹ ಕಂಪ್ಲೇಂಟ್ಗಳು ಬರ್ತಾನೆ ಇದ್ದಾವೆ. ಅಂದ್ರೆ ಸರ್ಕಾರ ಜನರ ಆಸ್ತಿಗಳ ರಕ್ಷಣೆ ದೃಷ್ಟಿಯಿಂದ ಡಿಜಿಟಲೀಕರಣ ಮಾಡುವ ಮೂಲಕವಾಗಿ ಅವರ ಆಸ್ತಿಗಳನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಮಾಡಿರುವಂತಹ ವ್ಯವಸ್ಥೆಯನ್ನೇ ಅಧಿಕಾರಿಗಳು ಈಗ ತಮ್ಮ ಹಣ ಮಾಡುವ ದಂಧೆಯಾಗಿ ಮಾಡ್ಕೊಂಡಿರುವಂತಹದ್ದು ಈ ಪ್ರಕರಣದ ಮೂಲಕವಾಗಿ ಮತ್ತಷ್ಟು ಗೊತ್ತಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಕೆಲಸ ಹಿಡಿಯುತ್ತೆ. ಈಗ